ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೀಗ ಏನನ್ನ ನೋಡಿ ನನ್ನ ವಿಡಿಯೋವನ್ನ ಓಪನ್ ಮಾಡಿದ್ರಿ ಅದು ಖಂಡಿತವಾಗಿಯೂ ನಿಜ. ಏನಪ್ಪಾ ಅಂತಂದ್ರೆ, ಗೃಹಿಣಿಯ ಕೆಲಸ 30,000 ರು ವೇತನಕ್ಕೆ ಸಮ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ಒಂದು ತೀರ್ಮಾನವನ್ನ ನೀಡಿದೆ. ಏನಪ್ಪಾ ಅಂತಂದ್ರೆ, ಇಡೀ ರಾಷ್ಟ್ರ ನಿರ್ಮಾಣಕ್ಕೆ ಒಬ್ಬ ಹೆಣ್ಣಿನ ಕೊಡುಗೆ ಎಷ್ಟಿದೆ ಅಂತ ಹೇಳಿದ್ರೆ, ಅವಳು ಸಂಬಳ ಇಲ್ಲದೆ ಕೆಲಸವನ್ನ ಮಾಡೋ ಗೃಹಿಣಿ ಕುಟುಂಬ ಹಾಗೂ ಸಮಾಜಕ್ಕೆ ಗಣನೀಯವಾದ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಗೃಹಿಣಿಯ ಕೆಲಸ ಬೇರೆ ಯಾವ ಕೆಲಸಕ್ಕಿಂತ ಚಿಕ್ಕದೇನಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ, ಇನ್ಮೇಲೆ ಗೃಹಿಣಿ ಅಂತ ಕರಿಬಾರ್ದು ಅವಳನ್ನ, ಅವಳೊಬ್ಬ ರಾಷ್ಟ್ರ ನಿರ್ಮಾಣಕಾರರು ಅಂತ ಹೇಳಿ ಅವರನ್ನ ಕರಿಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನೋಡಿ, ಒಬ್ಬ ಪುರುಷ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡುವಾಗ ಅವರಿಗೆ ಪ್ರತಿ ತಿಂಗಳು ಸಂಬಳ ಬರ್ತಾ ಇರುತ್ತೆ ಕೆಲಸ ಮಾಡಿದ್ದಕ್ಕೆ. ಆದರೆ ಕೆಲಸ ಮಾಡಿ ಆ ತಿಂಗಳಲ್ಲಿ ಸಂಬಳ ಬರೋದು ತಡವಾದರೆ ಅವ್ರು ಏನು ಮಾಡ್ತಾರೆ ಹೇಳಿ? ಕೋಪಗೊಂಡು ಇನ್ನೂ ಸಂಬಳ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಅವರ ಬಾಸ್ ಹತ್ರ ಕೇಳ್ತಾರೆ, ಯಾಕೆ ನನ್ನ ಸಂಬಳ ಇನ್ನೂ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಅವರಿಗೆ ಸಂಬಳ ಬರದೇ ಇದ್ರೆ ಅವ್ರು ಮಾಡಿದ ಕೆಲಸಕ್ಕೆ ಸಂಬಳ ಬೇಗ ಕೊಡದೇ ಇದ್ದಿದ್ದಕ್ಕೇನೆ ಅಷ್ಟು ಕೋಪಗೊಂಡು ಅವರು ಹೋಗಿ ತನ್ನ ಬಾಸ್ ಹತ್ರ ಕೇಳ್ತಾರೆ. ಆದರೆ ಒಬ್ಬ ಗೃಹಿಣಿ ಯಾವ ಫಲಾಪೇಕ್ಷೆ ಇಲ್ಲದೇನೆ ಹಗಲು ರಾತ್ರಿ 365 ದಿನಗಳು ಕೂಡ ನನಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತ ಕೇಳ್ದೇನೆ, ಯಾವುದೇ ಅಪೇಕ್ಷೆ ಇಲ್ಲದೇನೆ ಅವಳು ಮನೆ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಹಾಗಾಗಿ ಸುಪ್ರೀಂ ಕೋರ್ಟು ಈ ತೀರ್ಮಾನವನ್ನು ತಗೊಂಡಿದೆ. ಇದನ್ನ ತಗೊಳ್ಳೋದಕ್ಕೂ ಕೂಡ ಒಂದು ಕಾರಣ ಇದೆ. ನನ್ನ ವಿಡಿಯೋವನ್ನ ಪೂರ್ತಿ ನೋಡಿ, ಅದು ಯಾಕೆ ಸುಪ್ರೀಂ ಕೋರ್ಟ್ ಹಾಗೆ 30,000 ವೇತನಕ್ಕೆ ಸಮ ಒಬ್ಬ ಗೃಹಿಣಿಯ ಕೆಲಸ ಅಂತೇಳಿ ಹೇಳಿದ್ರು ಅನ್ನೋದಕ್ಕೆ ನಿಮಗೆ ಪೂರ್ತಿ ವಿಡಿಯೋವನ್ನ ನೋಡಿದ್ರೆ ಅರ್ಥ ಆಗುತ್ತೆ. ನೋಡಿ, ನಾವು ಒಂದು ಹೆಣ್ಣಿನ ಬಗ್ಗೆ ಹೇಳಬೇಕು ಅಂತಂದ್ರೆ, ಮನೆಯ 4 ಗೋಡೆಗಳಿಗೆ ಜೀವ ತುಂಬೋಳು ಗೃಹಿಣಿ ಅಲ್ವಾ. ತನ್ನ ಕನಸುಗಳನ್ನ ಬದಿಗಿಟ್ಟು ಕುಟುಂಬದ ಸಂತೋಷಕ್ಕಾಗಿ ಬದುಕುವವಳು ಕೂಡ ಒಬ್ಬ ತಾಯಿ ಅಥವಾ ಹೆಣ್ಣು. ಸಂಬಳ ಇಲ್ದಿದ್ರೂ ಕೂಡ ಅವಳ ಸೇವೆಯ ಮೌಲ್ಯವನ್ನ ಅಳೆಯೋದಕ್ಕೆ ನಾವು ಸಾಧ್ಯನೇ ಇಲ್ಲ. ಮನೆಯ ಪ್ರತಿಯೊಂದು ನಗುವಿನ ಹಿಂದೆ ಒಬ್ಬ ಹೆಣ್ಣಿನ ತ್ಯಾಗ ಮತ್ತು ಪ್ರೀತಿ ಅಡಗಿರತ್ತೆ. ಅವಳು ದಣಿದ್ರೂ ಕೂಡ ಹೇಳಲ್ಲ, ನೋವಾದ್ರೂ ಕೂಡ ತೋರಿಸ್ಕೊಳ್ಳಲ್ಲ. ಕುಟುಂಬದ ಖುಷಿಯೇ ಅವಳ ಸಂತೋಷ ಅಂತ ಹೇಳ್ಬಿಟ್ಟು ಅವಳು ಜೀವನ ಮಾಡ್ತಾ ಇರ್ತಾಳೆ. ಗೃಹಿಣಿ ಮನೆಯ ಹೃದಯ ಇದ್ದ ಹಾಗೆ. ಅವಳಿಲ್ಲದೆ ಮನೆ ಅಂತಕ್ಕಂಥದ್ದು ಕೇವಲ ಕಟ್ಟಡವಾಗಿ ಮಾತ್ರ ಉಳ್ಕೊಳ್ಳುತ್ತೆ. ಆ ಕಟ್ಟಡಕ್ಕೆ ಜೀವ ತುಂಬೋಳೆ ಒಬ್ಬ ಗೃಹಿಣಿ ಅಂತೇಳಿ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ಮಲಗಲು ಹಾಸಿಗೆ ಹಾಕುವವರೆಗೂ ಬೆಳಗ್ಗೆಯಿಂದ ರಾತ್ರಿ ತನಕ ಯಂತ್ರದಂತೆ ಕುಟುಂಬಕ್ಕಾಗಿ ದುಡಿಯುವವಳೆಗೆ ಬೆಲೆ ಕೊಟ್ಟೋದಕ್ಕೆ ನಾವು ಸಾಧ್ಯನೇ ಇಲ್ಲ. ಒಬ್ಬ ಹೆಣ್ಣಿನ ಮೌನ ಮತ್ತೆ ತ್ಯಾಗ ಇದೆಯಲ್ಲ, ಅದು ಸುಖದ ಅಡಿಪಾಯವಾಗಿರುತ್ತೆ. ಕುಟುಂಬಕ್ಕೆ ಈ ಕೆಲಸಕ್ಕೆ ರಜೆ ನಾವೇನು ಕುಟುಂಬದಲ್ಲಿ ಒಬ್ಬ ಹೆಣ್ಣು ಕೆಲಸ ಮಾಡ್ತಾಳೆ, ಅಲ್ಲಿ ರಜೆ ಕೂಡ ಇರಲ್ಲ, ಸಂಬಳ ಕೂಡ ಇರಲ್ಲ. ಅವಳ ಕೈಯಲ್ಲಿ ಅಡಿಗೆಯ ಸುವಾಸನೆ ಮಾತ್ರ ತಪ್ತಾ ಇರಲ್ಲ ಅಲ್ವಾ. ಆ ಅಡಿಗೆಯ ಸುವಾಸನೆಯ ಜೊತೆಗೆ ಎಲ್ರಿಗೂ ಕೂಡ ಪ್ರೀತಿಯನ್ನ ಅದರ ಜೊತೆ ಸೇರಿಸಿ ಹಂಚುತ್ತಾ ಇರ್ತಾಳೆ. ಆ ಸುವಾಸನೆಯಲ್ಲಿ ಆ ಪ್ರೀತಿ ಅಂತಕ್ಕಂಥದ್ದು ಅಡಗಿರತ್ತೆ. ಮನೆ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಅವಳ ಶ್ರಮದ ಗುರುತು ನಮಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅವಳೊಂದು ಸಾಗರ ಮತ್ತು ಸಮುದ್ರ ಇದ್ದ ಹಾಗೆ. ಅವಳಿಲ್ಲದೆ ಪ್ರಪಂಚನೇ ಇಲ್ಲ. ಈ ಪ್ರಪಂಚದಲ್ಲಿ ಮನುಷ್ಯ ಅನ್ನೋನು ತುಂಬಾ ಸಣ್ಣ ವ್ಯಕ್ತಿ ಅಲ್ವಾ. ನಾವಿಲ್ಲ ಅಂತಂದ್ರೆ ಈ ಭೂಮಿ ತನ್ನ ಪಾಡಿಗೆ ತನ್ನ ತಿರುಗ್ತಾನೆ ಇರುತ್ತೆ. ಎಲ್ಲ ನಮ್ಮ ಕೈಯಲ್ಲೇ ಇದೆ. ಅವಳಿಲ್ದೆ ನಾವಿಲ್ದೆ ಅವಳಿಲ್ಲ. ಎರಡೂ ಕೈ ಸೇರಿದ್ರೇನೆ ಚಪ್ಪಾಳೆ. ಹಾಗಾಗಿ ಅವಳು ನಮ್ಮ ಮನೆಗೆ ಮದುವೆಯಾಗಿ ಬಂದಿರೋ ಒಬ್ಬ ಕೇವಲ ಯಕಶ್ಚಿತ್ ಒಂದು ಹೆಣ್ಣು ಎಂದು ಭಾವಿಸದೇನೆ, ನಿಮ್ಮ ತಂದೆ ತಾಯಿಯಂತೆ ಅವಳ ಹೆತ್ತವರನ್ನೂ ನೋಡಿ ಗೌರವಿಸಿ ಸಾಧ್ಯವಾದಷ್ಟು ಅವರಿಗೆ ಆಸರೆಯಾಗೋದಿಕ್ಕೆ ಪ್ರಯತ್ನವನ್ನ ಪಡಿ. ಈ ಕುಟುಂಬ ಅನ್ನೋದು ಒಂದು ಮುತ್ತಿನ ಹಾರ ಇದ್ದ ಹಾಗೆ. ಅದರಿಂದ ಒಂದು ಮುತ್ತು ಬಿದ್ರೂ ಕೂಡ ಆ ಹಾರದ ಸೌಂದರ್ಯ ಕಳೆದು ಹೋಗ್ಬಿಡುತ್ತೆ. ಬದಲಾವಣೆ ಅಂತಕ್ಕಂಥದ್ದು ಜಗದ ನಿಯಮ, ಏನು ಮಾಡೋಕ್ಕಾಗಲ್ಲ. ಆದ್ರೆ ಅವಳ ಹೆತ್ತವರನ್ನ ಬಿಟ್ಟು ಬಂದಿದ್ದಾಳೆ ಅಂದ ಮಾತ್ರಕ್ಕೆ ನಮ್ಮವರು ಅನ್ಸ್ಕೊಂಡಿರೋ ಅವಳ ತಂದೆ ತಾಯಿಯನ್ನ ಅವಳು ಮರೆಯೋದಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ. ಹಾಗಾಗಿ
ಇಲ್ಲಿ ದುಡ್ಡು ಕೊಡಿ ಅಂಥೇಳಿ ಯಾರೂ ನಿಮ್ಮನ್ನು ಕೇಳ್ತಾ ಇಲ್ಲ. ಒಬ್ಬ ಹೆಣ್ಣಿಗೆ ನೀವು ಹಣವನ್ನು ಕೊಡಿ ಅಂತ ಇಲ್ಲಿ ಕೇಳ್ತಾನೆ ಇಲ್ಲ. ಸ್ವಲ್ಪ ಮರ್ಯಾದೆ ಕೊಡಿ ಅವಳಿಗೆ, ಸ್ವಲ್ಪ ಅವಳಿಗೆ ಸರಿ ಸಮಾನವಾದ ಸಮಾನತೆಯನ್ನು ಕೊಡಿ ಅಂತ ಕೇಳ್ತಾ ಇರೋದು. ಅಂದರೆ ಸಂಬಳ ಕೊಡಿ ಅಂತ ನಾವೇನಾದರೂ ಕೇಳಿದ್ರೆ ನಮಗೆ ಬರ್ತಕ್ಕಂತಹ ನಿಮಗೆ ಬರ್ತಕ್ಕಂಥ ಅರ್ಧಕ್ಕಿಂತ ಜಾಸ್ತಿ ಸಂಬಳವನ್ನು ನೀವು ಅವಳಿಗೆ ಕೊಡಬೇಕಾಗತ್ತೆ. ದಯವಿಟ್ಟು ನಿಂಗೇನು ಕೆಲವೊಂದ್ಸರಿ ನಿಂಗೇನು ಕೆಲಸ, ಮನೇಲಿ ಆರಾಮಾಗಿ ಕೂತಿರ್ತೀಯ, ತಗೋ ಮೊಬೈಲ್ ನೋಡ್ತಾ ಇರ್ತೀಯ, ಟೈಮ್ ಪಾಸ್ ಮಾಡ್ತಿರ್ತೀಯ ಅಂತ ಮಾತಾಡ್ತಾ ಇರ್ತೀರ ಕೆಲವು ಗಂಡು ಮಕ್ಕಳು, ಎಲ್ಲರೂ ಅಲ್ಲ. ದಯವಿಟ್ಟು ಅವರ ಶ್ರಮವನ್ನು ಗುರುತಿಸಿ ಆ ರೀತಿ ಬೇಜವಾಬ್ದಾರಿಯಿಂದ ಮಾತಾಡೋದನ್ನ ಬಿಡಿ. ಆಗಾಗ ಅವರಿಗೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸರ್ಪ್ರೈಸನ್ನು ಕೊಡಿ. ಹಾಗಾಗಿ ಆ ರೀತಿನಾದರೂ ಅವಳಿಗೆ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡಿ. ಅವಳು ಕೂಡ ನಾನು ದುಡಿಯಕ್ಕೆ ಹೋಗ್ತೀನಿ ಮನೆಯಿಂದ, ನೀವು ಹೇಗೆ ಹೋಗ್ತಿರೋ ಹಾಗೆ ಅಂತ ಏನಾದರೂ ಎದ್ದು ನಿಂತರೆ, ಪ್ರತಿ ಹೆಣ್ಣು ಹೊರಗೆ ಹೊರಟು ಬಿಟ್ರೆ ಎಲ್ಲ ಮಕ್ಕಳ ಮತ್ತು ಮನೆ ಪರಿಸ್ಥಿತಿ ಏನಾಗಬಹುದು ಅಲ್ವಾ? ಈ ಘಟನೆಯನ್ನು ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, 2001 ನವೆಂಬರ್ 25ರಲ್ಲಿ 25ನೇ ದಿವಸ ಹರಿಯಾಣ ಮತ್ತು ಶಿರಸಾದಿಂದ ಫತೇಹಾಬಾದ್ಗೆ ಹೋಗ್ತಕ್ಕಂತಹ ಎರಡು ಜೀಪ್ಗಳ ಮಧ್ಯೆ ಭೀಕರವಾಗಿ ಅಪಘಾತ ಉಂಟಾಗುತ್ತೆ. ಅದರಲ್ಲಿ ರೇಷ್ಮಾ ಅನ್ನೋರು ಒಬ್ಬ ಮಹಿಳೆ ಪ್ರಾಣವನ್ನು ಕಳ್ಕೊತಾರೆ. ಅದರಲ್ಲಿ ವೆಹಿಕಲ್ ಆಕ್ಟ್ ಪ್ರಕಾರ ಯಾರ ವಾಹನದಿಂದ ಪ್ರಾಣ ಹೋಗಿರುತ್ತೆ ಅವರು ಪರಿಹಾರವನ್ನು ಕೊಡಬೇಕಾಗುತ್ತೆ. ರೇಷ್ಮಾ ಮತ್ತೆ ಅವ್ರ ಪತಿ ರೇಷ್ಮನ್ ಗಂಡಂಗೆ 3 ಮಕ್ಕಳು ಇರ್ತಾರೆ. 3 ಮಕ್ಕಳು ಮೋಟಾರ್ ವೆಹಿಕಲ್ ಆಕ್ಟ್ ಅಡಿಯಲ್ಲಿ ಕ್ಲೇಮ್ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಅವರು ಕೋರ್ಟ್ ಮೆಟ್ಟಿಲನ್ನು ಅವರು ಹೇಳ್ತಾರೆ, ಹೋಗಿ ಕಾಂಪನ್ಸೇಷನ್ ಕೊಡಿ ಅಂತ ಕೇಳ್ತಾರೆ. ಅಲ್ಲಿ ಅವರಿಗೆ 2,42,000 ರೂಪಾಯಿನ ಅನೌನ್ಸ್ ಮಾಡ್ತಾರೆ. ಆವಾಗ ಅವನಿಗೆ ಬೇಜಾರಾಗುತ್ತೆ. ಒಬ್ಬ ತಾಯಿಯ ಜೀವದ ಬೆಲೆ ಇಷ್ಟೇನಾ, ಬರೀ ಕೇವಲ 2.5 ಲಕ್ಷನಾ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬ ಬೇಜಾರಾಗುತ್ತೆ. ಅವನು 2004ರಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ ಹೋಗ್ತಾರೆ. ಇತ್ತೀಚೆಗೆ ಕೋರ್ಟ್ಗಳಲ್ಲಿ ಗೊತ್ತಲ್ವಾ, ನ್ಯಾಯ ಸಿಗೋದು ಎಷ್ಟು ಲೇಟ್ ಅಂದರೆ ತುಂಬ ಲೇಟು. ಹಾಗೆ ಹೋಗ್ತಾ ಇರುವಾಗ 2001ರಲ್ಲಿ ಆ ದಾಖಲೆಗಳಿರ್ತಾವಲ್ವ, ಆ ರೂಮ್ಗೆ ಬೆಂಕಿ ಬಿದ್ದು ಹೋಗ್ಬಿಡುತ್ತೆ. ಈ ಕೇಸಲ್ಲಿ ಮತ್ತೆ ಡಿಲೇ ಆಗೋಗುತ್ತೆ. ಬೆಂಕಿ ಬಿದ್ದು ಆ ದಾಖಲೆಗಳೆಲ್ಲ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಮತ್ತೆ ಈ ಕೇಸ್ ಡಿಲೇ ಆದಾಗ 2024 ಡಿಸೆಂಬರ್ನಲ್ಲಿ ಹೈಕೋರ್ಟ್ ಒಂದು ತೀರ್ಪನ್ನು ಹೊರಡಿಸುತ್ತೆ. ಏನಂತಂದರೆ 8,43,000 ರೂಪಾಯಿನ ದುಡ್ಡು ಕೊಡಬೇಕು ಅಂತ ಹೇಳಿಬಿಟ್ಟು, ಅದಕ್ಕೆ 7.5% ಅದರ ಮೇಲೆ ಬಡ್ಡಿನೂ ಸೇರಿಸಿ ಕೊಡಬೇಕು ಅಂತ ತೀರ್ಮಾನವನ್ನು ಕೊಡುತ್ತೆ. ಆಗಲೂ ಕೂಡ ಅವನಿಗೆ ಸಮಾಧಾನ ಆಗಲ್ಲ ಕುಟುಂಬದವರಿಗೆ. ಅವನು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ನ್ಯಾಯಮೂರ್ತಿಗಳೇನು ಮಾಡ್ತಾರೆ ಅಂತಂದರೆ, ಈ ಅರ್ಜಿಯ ವಿಚಾರಣೆಯನ್ನ ಮಾಡಿ ಅಲ್ಲಿರ್ತಕ್ಕಂಥ ನ್ಯಾಯಮೂರ್ತಿ ಸಂಜಯ್ ಕರೋಲ್ ಹಾಗೂ ನ್ಯಾಯಮೂರ್ತಿ NK ಸಿಂಗ್ ಅವರಿದ್ದ ಪೀಠ ಏನ್ ಮಾಡುತ್ತೆ ಅಂದ್ರೆ, ಪತ್ನಿಯ ಕುಟುಂಬಕ್ಕೆ 8 ಲಕ್ಷ ರು ಪರಿಹಾರ ನೀಡಿದ್ದ ಹರಿಯಾಣ ಮತ್ತು ಪಂಜಾಬ್ ಹೈಕೋರ್ಟ್ನ ಆದೇಶವನ್ನ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಹಿಂದಿನ ಪರಿಹಾರ ಹಣಕ್ಕೆ ಬಡ್ಡಿ ಸೇರಿಸಿ 62,77,000 ರೂಪಾಯಿಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಆದೇಶವನ್ನ ಹೊರಡಿಸುತ್ತೆ. ನೋಡಿ, 2.5 ಲಕ್ಷದಲ್ಲಿ ಅದ್ರ ಡಬ್ಬಲ್, ಅಂದ್ರೆ 62 ಲಕ್ಷದಲ್ಲಿ ಇಷ್ಟು ಹಣವನ್ನ ಕೊಡ್ಲೇಬೇಕು ಅಂತೇಳಿ ಆದೇಶವನ್ನ ನೀಡುತ್ತೆ. ಈ ಹಣ ಹೇಗೆ ಅವರು ಮಾಡಿದ್ರು ಅಷ್ಟು ಹಣವನ್ನ ಅಂತಂದ್ರೆ, ಅದನ್ನ ಹೇಗೆ ಲೆಕ್ಕ ಹಾಕಿದ್ರು ಅಂತಂದ್ರೆ, ಗೃಹಿಣಿ ಸಂಬಳವನ್ನ ಲೆಕ್ಕ ಹಾಕಿದ್ರು. ಒಬ್ಬ ಗೃಹಿಣಿಯ ಸಂಬಳ ಎಷ್ಟಿರುತ್ತೆ, ಒಂದು ತಿಂಗಳಿಗೆ 30,000 ಅಂತ ಲೆಕ್ಕ ಹಾಕಿದ್ರು. ಬೆಳಗ್ಗೆ ಎದ್ದು ಅಡುಗೆ ಮಾಡಿ ತಿಂಡಿ ಮಾಡಿ ಮಕ್ಕಳಿಗೆ ಓದಿಸೋದ್ರಿಂದ, ಟ್ಯೂಷನ್ ಇಂದ ಹಿಡಿದು ಗಂಡನ ಬಟ್ಟೆ ಬರೆ ಒಗೆಯೋದ್ರಿಂದ ಹಿಡಿದು ಮನೆ ಕೆಲಸ ಎಲ್ಲದಕ್ಕೂ ಅಂತ ಒಬ್ಬ ಮಹಿಳೆಗೆ 30,000 ಕೊಡಬೇಕಾಗತ್ತೆ ಅಂತ ಲೆಕ್ಕವನ್ನ ಹಾಕ್ಬಿಟ್ಟು ಅವರು 24 ವರ್ಷದ ಹಿಂದೆ ಇದು ಅವಳಿಗೆ ಸಂಬಳ 30,000 ತಗೊಂಡ್ರೆ, ಪ್ರತಿ ವರ್ಷಕ್ಕೆ ಒಬ್ರಿಗೆ ಕೆಲಸ ಮಾಡೋರಿಗೆ 10,000ನೇ ಇರಲ್ಲ ಅಲ್ಲ, 30,000ನೇ ಇರಲ್ಲ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ 10% ರೈಸ್ ಮಾಡ್ತಾ ಬಂದ್ರು. ಅದಕ್ಕೆಲ್ಲ ಬಡ್ಡಿಯನ್ನ ಸೇರಿಸಿ ಅವರು 62,70,000 ಅಂತ ಫಿಕ್ಸ್ ಮಾಡಿದ್ರು. ಹೀಗೆ ಮತ್ತೆ ಅದ್ರ ಫಿಕ್ಸ್ ಮಾಡೋದ್ರ ಜೊತೆಗೇನೆ ಅವರು ಎಲ್ಲ ಹೈಕೋರ್ಟ್ಗೂ ಕೂಡ ಖಡಕ್ ಆಗಿ ಆದೇಶವನ್ನ ಹೊರಡಿಸಿದ್ರು. ಕೇವಲ ಗೃಹಿಣಿಯನ್ನ ಗೃಹಿಣಿ ಅಂತ ಕರಿಬಾರ್ದು, ಇನ್ನು ಮುಂದೆ ರಾಷ್ಟ್ರ ನಿರ್ಮಾಣಕರು ಅಂತ ಹೇಳಿ ಕರಿಬೇಕು ಅಂತ ಹೇಳ್ಬಿಟ್ಟು ಅವರು ಆದೇಶವನ್ನ ಹೊರಡಿಸಿದ್ರು. ಇದು ಒಂದ್ ರೀತಿ ಒಳ್ಳೆ ಸುದ್ದಿ ಅಂತ ನಂಗೆ ಖುಷಿ ಆಯ್ತು, ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಏನಂತಂದ್ರೆ, ಇಲ್ಲಿ ಗಂಡು ಮಕ್ಕಳು ದುಡಿತಾರೆ ಇಲ್ಲ ಅಂತಲ್ಲ,
ಒಬ್ಬ ಗಂಡು ಮಗ ದುಡ್ದು ತಂದು ಟೇಬಲ್ ಮೇಲೆ ದುಡ್ಡು ಇಟ್ಬಿಟ್ರೆ ಎಲ್ಲ ಆಗೋಗ್ಬಿಡುತ್ತಾ? ಸಾಧ್ಯ ಇಲ್ಲ. ಅದನ್ನ ಸರಿ ಸಮಾನವಾಗಿ ತೂಗಿಸ್ಕೊಂಡು ನಡೆಸ್ಕೊಂಡು ಅದಕ್ಕೆ ಬೆಲೆ ಕೊಟ್ಟು ಸಂತೋಷವನ್ನ ತುಂಬಿ ಖರ್ಚು ವೆಚ್ಚಗಳನ್ನ ಲೆಕ್ಕ ಹಾಕಿ ಅದನ್ನ ಮನೆಯನ್ನ ನಿಭಾಯಿಸ್ಕೊಂಡು ಹೋಗೋದು ಒಬ್ಬ ಹೆಣ್ಣು. ಹಾಗಾಗಿ ಪ್ರತಿಯೊಬ್ಬ ಹೆಣ್ಣನ್ನು ನೀವು ಗೌರವಿಸಿ ಅಂತೇಳಿ ನಾವು ಹೇಳ್ತೀವಿ. ಈಗ ಮನೇಲಿ ಮಕ್ಕಳು ಇರ್ತಾರೆ, ಅವರಿಗೆ ಸಂಸ್ಕಾರವನ್ನ ಕೊಡೋರು ಯಾರು? ಸಂಸ್ಕಾರ ಕೊಟ್ಟು ಮುಂದೆ ಅವರು ಒಳ್ಳೆ ಪ್ರಜೆಯಾಗಿ ಬೆಳೆಯೋದಕ್ಕೆ ಕಾರಣ ಯಾರು? ಒಬ್ಬ ತಾಯಿ. ಹಾಗಾಗಿ ಪ್ರತಿಯೊಬ್ಬ ತಾಯಿಗೂ ಕೂಡ ಗೌರವವನ್ನ ಕೊಡಿ ಅಂತ ಹೇಳ್ತಾ, ಹಾಗಂತ ಸಂಬಳವನ್ನ ಕೊಡ್ಬೇಕು ಗೃಹಿಣಿಗೆ ಅಂತ ಏನು ಹೇಳ್ತಾ ಇಲ್ಲ. ಅಂದ್ರೆ ಪ್ರತಿಯೊಂದು ಹೆಣ್ಣಿಗೂ ಅವರದೇ ಆದ ಒಂದು ಗೌರವ ಅನ್ನೋದಿರುತ್ತೆ, ಅದನ್ನ ಗೌರವಿಸಿ ಅಂತೇಳಿ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಮಾಹಿತಿ ಇಷ್ಟವಾದರೆ ದಯವಿಟ್ಟು ಇದನ್ನ ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.